ಆಕಾಶವಾಣಿ ಸೈಬರ್ ಅಪರಾಧಗಳು ಹಾಗೂ ಎಚ್ಚರಿಕೆಯ ಕ್ರಮ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅಂದರೆ ಅಡಿಷನಲ್ ಎಸ್ಪಿ ಎಜಿ ಕಾರ್ಯಪ್ಪ ಅವರೊಂದಿಗೆ ಸಂವಾದ. ಕೇಳುಗರೆ, ಪ್ರತಿಯೊಬ್ಬರೂ ಕೂಡ ಜಗತ್ತು ತಮ್ಮ ಕೈಯಲ್ಲಿದೆ ಎನ್ನುವಂತಹ ಒಂದು ಭ್ರಮೆಯಲ್ಲಿ ಹಲವಾರು ಅನಾಹುತಗಳಿಗೆ ಸಿಕ್ಕೊಳ್ತಾ ಇರೋದನ್ನು ನೋಡ್ತೀವಿ. ಅಂತರ್ಜಾಲ ಅಂದರೆ ಇಂಟರ್ನೆಟ್ ಮುಖಾಂತರ ನಾವು ಹಲವು ಅಪರಾಧಗಳಲ್ಲಿ ಸಿಲುಕೊಳ್ಳೋದನ್ನು ನೋಡ್ತೀವಿ. ನಾವು ಅಪರಾಧ ಮಾಡದೇ ಇದ್ರೂ ಕೂಡ ಅಪರಾಧಿಗಳ ಕೈಯಲ್ಲಿ ನಾವು ಸಿಕ್ಕಿ ನಲಗುವಂತಹ ವ್ಯವಸ್ಥೆ ಇತ್ತೀಚಿನ ಒಂದು ದಿನದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿಯೇ ಯಾವ ರೀತಿಯ ಈ ಸೈಬರ್ ಕ್ರೈಮ್ಗಳಲ್ಲಿ ನಿಮ್ಮನ್ನು ಸಿಲುಕಿಸ್ತಾರೆ ಅನ್ನೋದಕ್ಕೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರವಾಗಿ ಇಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅಂದರೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಜಿ ಕಾರ್ಯಪ್ಪ ಅವರು. ಕಾರ್ಯಪ್ಪ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ಕಾರ್ಯಪ್ಪ, ತಮ್ಮ ಊರು ಯಾವುದು? ನಂದು ಬೇಸಿಕಲಿ ಕೊಡಗು ಜಿಲ್ಲೆ, ವಿರಾಜಪೇಟೆ ತಾಲೂಕು. ವಿರಾಜಪೇಟೆಯಲ್ಲಿ ಹುಟ್ಟಿದವರು, ಈಗ ಶಿವಮೊಗ್ಗದಲ್ಲಿ ಇದ್ದೀರಿ. ಹೌದು, ಕರ್ತವ್ಯ ಮಾಡ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಬಂದು 1 ವರ್ಷ ಆಯಿತು. ಸಾಮಾನ್ಯವಾಗಿ ನಾವು ಕೊಡಗು ಅಂತಂದ ಕೂಡಲೇ ವೀರ ಯೋಧರ ನಾಡು ಅಂತ ಹೇಳ್ಬಿಡ್ತೀವಿ. ವೀರ ಯೋಧರ ನಾಡಿನಲ್ಲಿ ಹುಟ್ಟಿದಂಥ ತಾವೂ ಕೂಡ ಈ ಒಂದು ಸಮಾಜ ಸೇವೆ, ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಪೊಲೀಸ್ ಅಂತ ಅಂದ್ಕೂಡ್ಲೇ ನಾವು ಅಂದ್ಕೊಳ್ಳೋದು ಏನು ಅಂತಂದರೆ, ದಿನನಿತ್ಯ ಹಲವಾರು ಕಳ್ಳತನ ನಡೆಯುತ್ತೆ, ದರೋಡೆ ನಡೆಯುತ್ತೆ, ಆಕ್ಸಿಡೆಂಟ್ ನಡೆಯುತ್ತೆ, ಅಷ್ಟಕ್ಕೆ ಮಾತ್ರ ಪೊಲೀಸ್ ಇಲಾಖೆ ಸೀಮಿತ ಅಂತ ಅಂದ್ಕೊಬಿಡ್ತೀವಿ. ಆದರೆ ಈಗ ಬದಲಾದ ಒಂದು ವ್ಯವಸ್ಥೆಯಲ್ಲಿ ಈ ಎಲ್ಲ ಅಪರಾಧಗಳಿಗಿಂತ ಜಾಸ್ತಿ ಅಪರಾಧಗಳು ಸೈಬರ್ ಕ್ರೈಮ್ನಲ್ಲಿ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದನ್ನು ತಿಳಿಸೋದಕ್ಕೋಸ್ಕರನೇ ಇವತ್ತು ನಾವು ನಿಮ್ಮನ್ನು ಕರೆದಿರೋದು ಕಾರ್ಯಪ್ಪನವರೇ. ಈ ಸೈಬರ್ ಕ್ರೈಮ್ನಲ್ಲಿ ಅಪರಾಧಗಳನ್ನು ಮಾಡೋರು ತಮ್ಮನ್ನೇನೋ ಸಿಲುಕಿಸ್ಬಿಟ್ಟಿದ್ರಾ? ಇಲ್ಲ, ನಮ್ಮಲ್ಲಿ ನನಗೆ ವೈಯಕ್ತಿಕವಾಗಿ ಯಾವ ಥರ ಆ ಥರ ಒಂದು ಇದು ಆಗಿಲ್ಲ. ಆದರೆ ಸೈಬರ್ ಕ್ರೈಮ್ ಅಂದಾಗ ನಾವು ಫಸ್ಟು ಯೋಚನೆ ಮಾಡಬೇಕಾಗಿರೋದು ಸೈಬರ್ ಅಂದರೆ ಏನು, ಸೈಬರ್ ಕ್ರೈಮ್ ಅಂದರೆ ಏನು. ಈಗಿನ ಜಗತ್ತಿನಲ್ಲಿ ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ತೀರಾ ದೊಡ್ಡ ಮಟ್ಟದ ವ್ಯಕ್ತಿಗಳಿರ್ಬೋದು, ಇಲ್ಲ ತೀರಾ ಸಣ್ಣ ಕೆಲಸ ಮಾಡ್ತಿರೋ ಜನರು ಇರ್ಬೋದು, ಎಲ್ಲರ ಹತ್ರ ಒಂದು ಮೊಬೈಲ್ ಅನ್ನೋದು ಇರ್ತದೆ. ಅದರಲ್ಲೂ ಆಂಡ್ರಾಯ್ಡ್ ಮೊಬೈಲು. ಹೌದು, ಈ ಮೊಬೈಲು ನಮಗೆ ಎಷ್ಟು ಒಳ್ಳೆಯದೇ ಅಷ್ಟೇ ನಮಗೆ ಕೆಟ್ಟದ್ದು ಸಹ. ಯಾಕೆಂದರೆ ಈಗಿನ ಜಗತ್ತಿನಲ್ಲಿ ಅಪರಾಧಗಳು ಆಗ್ತಾ ಇರೋದು ಮ್ಯಾಕ್ಸಿಮಮ್ಮು ಈ ಒಂದು ಮೊಬೈಲ್ ಮುಖಾಂತರ. ಮೊಬೈಲಲ್ಲಿ ಭಾಳಷ್ಟು ಏನು ಒಳ್ಳೆಯ ಥರ ಉಪಯೋಗವೂ ಇದೆ, ಅದೇ ಥರ ನಮಗೆ ತಪ್ಪಾಗುವಂಥದ್ದು, ಕೆಟ್ಟದಾಗುವಂಥದ್ದು, ನಮಗೆ ನಮ್ಮ ಒಂದು ದುಡ್ಡನ್ನು ಕಳ್ಕೊಳ್ಳುವಂಥದ್ದು ಎಲ್ಲವೂ ಮೊಬೈಲ್ ಮುಖಾಂತರ ಈಗಿನ ಅಪರಾಧಗಳು ಆಗ್ತಾಯಿದೆ. ಇಂಟರ್ನೆಟ್ ಮುಖಾಂತರ ಎಷ್ಟೋ ಈ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ, ಅಪರಾಧಗಳು ಜಾಸ್ತಿ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ಲು, ಇತ್ತೀಚೆಗೆ ನಮ್ಮಲ್ಲಿ ಏನು ಪ್ರಕರಣಗಳು ಆಗ್ತಾಯಿದೆ ಇದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಈ ಅಪರಾಧಗಳಲ್ಲೇ ನಮಗೆ ಜಾಸ್ತಿ ಕಾಣ್ಬೋದು. ವಿಶ್ವಾದ್ಯಂತ ಇದು ಬರೀ ನಮ್ಮ ಕರ್ನಾಟಕಕ್ಕೆ ಇಲ್ಲ ಭಾರತಕ್ಕೆ ಸೀಮಿತವಾಗಿಲ್ಲ, ಪೂರ್ತಿ ವರ್ಲ್ಡ್ ಓವರ್ ಈ ಒಂದು ಸೈಬರ್ ಕ್ರೈಮು ಆವರಿಸ್ಕೊಂಡಿದೆ. ಇದು ಹೇಗೆ ಅಂತ ಹೇಳಿದರೆ, ಮೊಬೈಲಲ್ಲಿ ನಾವು ಸಹಜವಾಗಿ ಮಾತಾಡಿಕೊಂಡು ಕೆಲವೊಂದು ಜನರದ್ದು ಬ್ಯಾಂಕ್ ಡೀಟೇಲ್ಸನ್ನು ಪಡ್ಕೊಳ್ತಿದ್ದಾರೆ. ಕೆಲವೊಂದು ಜನರಿಗೆ ಹೆದರಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತೀಚೆಗೆ ಇದು ಒಂದು ಡಿಜಿಟಲ್ ಅರೆಸ್ಟ್ ಅಂತ ಇದೆ. ಇದು ಬಹಳ ವಿಚಿತ್ರ. ಇದು ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ದಲ್ಲಿ ಅರೆಸ್ಟ್ ಮಾಡಿ ಕೂರಿಸೋದನ್ನ ಬಂದಿಖಾನೆಯಲ್ಲಿ ಸರಳಗಳ ಮಧ್ಯೆ ಕೂರಿಸಿರೋದನ್ನ ಕೇಳ್ತಿದ್ವಿ. ಇಲ್ಲ ಅಂತಂದ್ರೆ ಸರಳಗಳನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಕೈಗೆ ಬೇಡಿ ಹಾಕೊಂಡು ಹೋಗೋದನ್ನ ಕೇಳ್ತಿದ್ವಿ. ಈ ಮನೆಯಲ್ಲಿ ಕೂತವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಿದಾರಲ್ಲ, ಇದೇನಿದು? ಹೌದು, ನೀವು ಕೇಳಿರೋದು ಒಳ್ಳೆಯ ಒಂದು ಪ್ರಶ್ನೆ. ಈಗ ಡಿಜಿಟಲ್ ಅರೆಸ್ಟು ಈಗಿನ ಪರಿಸ್ಥಿತಿಯಲ್ಲಿ ನಾವು ಅರೆಸ್ಟ್ ಮಾಡೋದ್ರಲ್ಲೂ ಸಹಿತ ಸರ್ವೋಚ್ಚ ನ್ಯಾಯಾಲಯವು ನಮಗೆ ಭಾಳಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. ಒಬ್ಬ ವ್ಯಕ್ತಿನ ಬಂಧನಕ್ಕೆ ಒಳಗಾಗಬೇಕು ಅಂತೇಳಿ ಎಷ್ಟೋ ಕಂಡೀಷನ್ನ ಮಾಡಬೇಕಾಗುತ್ತೆ. ಈಗ ಡಿಜಿಟಲ್ ಅರೆಸ್ಟ್ ಅನ್ನೋದು ಹೇಗೆ ಮಾಡ್ತಾರಂದರೆ, ಒಬ್ಬ ವ್ಯಕ್ತಿ ಫೋನ್ ಮಾಡಿಬಿಟ್ಟು ಅವರು ವಿಡಿಯೋ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಮಕ್ಕಳನ್ನು ನಾವು ಅರೆಸ್ಟ್ ಮಾಡಿದ್ವಿ, ನಿಮ್ಮ ಗಂಡನನ್ನು ಅರೆಸ್ಟ್ ಮಾಡಿದ್ವಿ, ಯಾರೇ ಅವ್ರಿಗೆ ಬೇಕಾದಿರೋ ಸಂಬಂಧಿಕರನ್ನು ಅರೆಸ್ಟ್ ಮಾಡಿದ್ವಿ, ಯಾಕೆ ಏನು ಅಂತ ಕೇಳಿದಾಗ ಅವರು ಹೇಳೋದು ಏನಂದರೆ, ನೀವು ಕಳಿಸಿರುವಂಥ ಕೊರಿಯರ್ ಇರ್ಬೋದು, ಅದರಲ್ಲಿ ಎಂಥ ಡ್ರಗ್ಸ್ ಇದೆ, ನಿಮ್ಮ ಸಿಮ್ ಕಾರ್ಡ್ಸ್ ಇದೆ, ಯಾವುದು ನಿಮಗೆ ಅಪರಾಧಕ್ಕೆ ಬೇಕಾಗಿರುವಂಥದ್ದು ಏನೇನಿದೆ ಅದನ್ನು ನಿಮ್ಮಲ್ಲಿ ಅದು ಇದೆ ಅಂತ ಹೇಳ್ತಾರೆ. ಅದನ್ನು ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಕೊನೆಗೆ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಒಂದು ಸ್ಟೇಟಸ್ಗೋಸ್ಕರ ಇರ್ತಾರೆ. ಸ್ಟೇಟಸ್ ನಮ್ಮದು ಕಳೆದೋಗುತ್ತದೆ, ಗೊತ್ತಿಲ್ಲದೆ ಏನೋ ಒಂದು ಅಪರಾಧ ಆಗಿರ್ಬೋದು ಅಂದ್ಕೊಂಡು ಅವ್ರಿಗೆ ದುಡ್ಡಿನ ಡಿಮಾಂಡ್ ಮಾಡಿದಾಗ
ದುಡ್ಡು ಕೊಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ಇತ್ತೀಚಿನ ಒಂದು ಘಟನೆಯನ್ನು ನೆನೆಸ್ಕೊಳ್ಳೋದಾದ್ರೆ ಒಂದು ಕಾಲ್ ಮಾಡಿ ಹೇಳ್ಬಿಡ್ತಾರೆ, ನೀವು ಮನೆಯಿಂದ ಹೊರಕ್ಕೆ ಹೋಗೋ ಹಾಗಿಲ್ಲ, ನಾವು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ, ನೀವು ಏನೇ ಮೂವ್ ಮಾಡಿದ್ರೂ ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ ಅನ್ನೋವಂಥ ಒಂದು ಕರೆಯನ್ನು ಮಾಡಿ ಅವರ ಹತ್ರನೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಪಡೆದಂಥ ಉದಾಹರಣೆಗಳಿವೆ, ಬಹಳಷ್ಟು ಇದೆ. ಈಗ ನನ್ನ ಒಂದು ಸ್ವಂತ ಅನುಭವ ಹೇಳೋದಿದ್ರೆ, ನಾನು ಇಲ್ಲಿ ಶಿವಮೊಗ್ಗದಲ್ಲಿ ಎಡಿಷನಲ್ SP ಆಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಮಗ ನನ್ನ ಜೊತೆಗೆ ಇದ್ದ ಆ ದಿವಸ. ನನಗೆ ಫೋನ್ ಮಾಡಿಬಿಟ್ಟು ಅವರು ನಿಮ್ಮ ಮಗನನ್ನು ಯಾವುದೋ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದೀವಿ, ಅವ್ರ ಜೊತೆಗೆ 4-5 ಜನರನ್ನ ಅರೆಸ್ಟ್ ಮಾಡಿದ್ದೀವಿ, ಹಾಗೆ ಹೀಗೆ ಅಂಥೇಳಿ ಹೇಳಿದ. ಸ್ಟಾರ್ಟಿಂಗಲ್ಲೇ ಗೊತ್ತಾಯಿತು ನನಗೆ, ಇದಕ್ಕೆ ನಮಗೆ ಸೈಬರ್ ಕ್ರೈಮ್ಗೆ ಇದು ಮಾಡಿ ನಮ್ಮ ಕಡೆಯಿಂದ ದುಡ್ಡನ್ನು ದೋಚಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ನಾನು ಆಫೀಸಿಗೆ ಬರೋಕ್ಕೆ ಮುಂಚೆ ನಾನು ನನ್ನ ಮಗನನ್ನು ಮಾತಾಡಿಸ್ಕೊಂಡು ಬಂದಿದ್ದೀನಿ. ಈಗ ನನ್ನ ಮಗನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ನನಗೆ ಅವರು ಹೇಳಿದರು. ಪಾಪ ಮಾಡಿದವ್ರಿಗೆ ಗೊತ್ತಿರಲಿಲ್ಲ ನೀವು ಸೈಬರ್ ಕ್ರೈಮ್ನಲ್ಲೇ ಕೆಲಸ ಮಾಡ್ತಿದ್ದೀರಿ ಅಂತ. ಅದು ಮತ್ತೆ ಹೇಗೆ ಜನರನ್ನು ಮೋಸ ಮಾಡ್ತಾರೆ, ನಂಬುವಂತೆ ಮಾಡ್ತಾರೆ ಅಂದರೆ, ಅವರು ವಿಡಿಯೋ ಕಾಲ್ ಮಾಡಿದಾಗ ಅವ್ರ ಹಿಂದ್ಗಡೆ ಇರೋದೆಲ್ಲ ಪೊಲೀಸ್ ಆಫೀಸ್ ಥರನೇ ಕಾಣ್ತದೆ, CBI ಆಫೀಸ್ ಥರ ಕಾಣಬಹುದು. ವಿಡಿಯೋ ಕಾಲ್ನಲ್ಲಿ ಆ ಥರದ ಒಂದು ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಹಿಂದ್ಗಡೆ ಇರುವಂಥ ಅಧಿಕಾರಿಗಳ ಹೆಸರುಗಳು ಇರ್ತದೆ, ಅದರಲ್ಲಿ ಈತನ ಹೆಸರು ಇರ್ತದೆ. ಇವೆಲ್ಲ ಏನಿದೆ ವಿಡಿಯೋ ಮಾರ್ಫಿಂಗ್ ಮಾಡಲಿಕ್ಕೆ ಅವಕಾಶ. ಅದು AI ಬಂದಮೇಲೆ ಇನ್ನೂ ಬಹಳ ಸುಲಭ ಇದೆ. ಹಾಗಾಗಿ ಇದನ್ನೇ ನಿಜ ಅಂದ್ಕೊಂಡು ಸಾರ್ವಜನಿಕರು ಈ ಮೋಸಕ್ಕೆ ಬಲಿಯಾಗ್ಬಿಡ್ತಾರೆ. ಕೇಳಿದ್ರೆ ನಿಮಗೆ ಒಂದು ಸ್ಪಷ್ಟನೆ ಕೊಟ್ಬಿಡೋಣ. ನಾವು ಅಡಿಷನಲ್ SP AG ಕಾರ್ಯಪ್ಪ ಅವರನ್ನ ನೀವು ಏನಾದರೂ ಆಗಿದ್ದೀರಾ ಅಂತಕಂದ್ರೆ ಇಲ್ಲ ಅಂತ ಅಂದರು. ಆದರೆ ಅವರಿಗೆ ಗೊತ್ತಿಲ್ಲದೆ ಅವರು ಈಗ ಒಪ್ಕೋತಿದ್ದಾರೆ ತಾವು ಕೂಡ ಒಂದು ರೀತಿಯಲ್ಲಿ ಅರೆಸ್ಟ್ ಆಗಿದ್ದೆ ಅಂತ. ಅಂದರೆ ಅರೆಸ್ಟ್ ಅಂದರೆ ಆವಾಗ ಪ್ರಯತ್ನ ಪಟ್ಟಿದ್ರು. ನಾನು ಎಚ್ಚೆತ್ಕೊಂಡು ನಾನು ಅವ್ರಿಗೆ ಹೇಳಿದಾಗ ಅವರು ಫೋನನ್ನು ಕಟ್ ಮಾಡಿದರು. ಅಂದರೆ ಈ ಥರ ಸನ್ನಿವೇಶ ಪ್ರತಿಯೊಬ್ಬರ ಜೀವನದಲ್ಲಿ ಈಗ ಬರಬಹುದು, ಕಂಪಲ್ಸರಿ ಬಂದುಬಿಡ್ತದೆ. ಇನ್ನು ಮುಂದೆ ಯಾರು ಕಳ್ಳರು ಹೋಗಿ ಕಷ್ಟಪಟ್ಟು ಕಳ್ಳತನ ಮಾಡುವಂಥ ಪ್ರಸಂಗಗಳು ಬಹಳ ಕಮ್ಮಿ ಆಗುತ್ತೆ. ಈಸಿಯಾಗಿ ಬರುವಂಥ ದುಡ್ಡನ್ನು ಈ ಥರ ಅಂತರ್ಜಾಲ ಉಪಯೋಗಿಸ್ಕೊಂಡು ಪಾಪದ ಜನ, ಇನ್ನೋಸೆಂಟ್ ಪೀಪಲ್ನ ಅವರು ಬಲಿಪಶು ಮಾಡ್ತಾರೆ. ಅದಕ್ಕೆ ನೀವು ಸೈಬರ್ ಕ್ರೈಮಿಂದ ಆವಾಗ ಎಚ್ಚರಿಕೆಯನ್ನು ಕೊಡ್ತಿರ್ತೀರಿ. ವಿಡಿಯೋ ಕಾಲನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಹೌದು, ಬರೀ ವಿಡಿಯೋ ಕಾಲ್ ಅಲ್ಲ, ಇದು ಒಂದು ಉದಾಹರಣೆ ಅಷ್ಟೇ. ಡಿಜಿಟಲ್ ಅರೆಸ್ಟ್ ಅನ್ನೋದು ಭಾಳಷ್ಟು ಸೈಬರ್ ಕ್ರೈಮ್ ಆಗುವಂಥದ್ದು. ಈಗ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರ್ಬೋದು. ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ಅದರಲ್ಲಿ ಅವರು ಇದು ನೀವು ಉಪಯೋಗಿಸ್ಕೊಂಡಿರುವಂತಹ ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಏನೇನೋ ಫೇಸ್ಬುಕ್ ಇರ್ಬೋದು, ಇದರಲ್ಲಿ ಮೆಸೇಜನ್ನು ಕಳಿಸ್ತಾರೆ. ಮೆಸೇಜ್ ಕಳಿಸ್ಬಿಟ್ಟು ನೀವು ಇಂಥ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಲಾಭ ಸಿಗುತ್ತೆ. ಸ್ವಲ್ಪ ದಿವಸ ಅವರು ಲಾಭವನ್ನು ತೋರಿಸ್ತಾರೆ, ಬಲಿಪಶು ಆಗ್ತಾರೆ. ಬಲಿಪಶು ಆಗುವವರೆಗೂ ಅವರು ಕಾಯ್ತಾ ಇರ್ತಾರೆ. ಆ ನಂತರ ಆ ದುಡ್ಡನ್ನು ನೀವು ವಾಪಸ್ ಪಡಿಬೇಕು ಅಂತ ಹೇಳಿದರೆ ನೀವು ಇನ್ನೊಂದಷ್ಟು ದುಡ್ಡು ಕಳಿಸ್ಬೇಕು. ಹಾಗೆ ಲಕ್ಷಾನುಗಟ್ಟಗಳು ಅವರು ದುಡ್ಡನ್ನು ಅವರು ಹಾಕಿಸ್ಕೊಳ್ತಾರೆ. ನಂತರ ದಿವಸ ಅವರು ಆ ನಂಬರನ್ನು ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಆ ನಂತರ ಒಂದು ತಿಂಗಳವರೆಗೂ ಅವರು ದುಡ್ಡನ್ನು ಸುಮಾರು ಲಕ್ಷಾನುಗಟ್ಟಲೆ ದುಡ್ಡನ್ನು ಕಟ್ಟಿದ ಮೇಲೆ ಆ ನಂತರ ಗೊತ್ತಾಗುತ್ತೆ ದಟ್ ಅವರು ಸೈಬರ್ ಕ್ರೈಮ್ಗೆ ಒಳಗಾಗಿದ್ದಾರೆ ಅಂತ. ಆ ನಂತರ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಅವರು ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟರಲ್ಲಿ ಆಗಲೇ ಅವರು ಕೊಟ್ಟಿರುವಂಥ ದುಡ್ಡು ಬೇರೆ ಅಕೌಂಟ್ಗೆ ಹಾಕಿರ್ತಾರೆ. ಆ ದುಡ್ಡು ಅಕೌಂಟಿಂದ ಝೀರೋನೂ ಆಗಿರ್ತದೆ. ಹೌದು ಕಾರ್ಯಪ್ಪನವರೇ, ಇಲ್ಲೇ ನಾವು ಹೇಳುವಂಥದ್ದು ಇತ್ತೀಚಿನ ದಿನದಲ್ಲಿ ಈ ಲೋನ್ ಆ್ಯಪ್ಗಳ ಮುಖಾಂತರ ಬಹಳಷ್ಟು ಜನರು ತಮ್ಮ ಒಂದು ಹಣವನ್ನು ಕಳ್ಕೊಂಡಿದ್ದನ್ನು ನೋಡ್ತೀವಿ. ಹಾಗೆಯೇ ನೀವು ಇನ್ನೊಂದನ್ನು ಹೇಳ್ತಾ ಇದ್ರಿ, ನಿಮಗೆ ಈ ಹಿಂದಿನ ಒಂದು ದಿನಗಳಲ್ಲಾದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ಒಂದು ಚೈನ್ ಲಿಂಕ್ ಅಂತ ಒಂದು ಮನಿಯನ್ನು ರೊಟೇಟ್ ಮಾಡುವಂಥದ್ದು ಇತ್ತು. ಅದನ್ನು ಹಿಡಿಯೋದೇ ಕಷ್ಟ ಆಗ್ತಿರ್ಬೇಕಿದ್ರೆ ಅದು ಅಟ್ಲೀಸ್ಟ್ ಈ ಲೋಕಲ್ದಲ್ಲಿ ಇದ್ದಂಥವ್ರು ಮಾಡೋವಂಥದ್ದು ಫಿಸಿಕಲಿ. ಆದರೆ ಇದು ಫಿಸಿಕಲಿ ಅಲ್ಲ, ಯಾವುದೋ ರಾಜ್ಯದಲ್ಲಿ ಕೂತವನು ಎಲ್ಲಿಯೋ ಕೂತು ಈ ರೀತಿಯದ್ದನ್ನು ಮಾಡ್ತಾ ಇದ್ದಾಗ ನಮ್ಮ ಸಾರ್ವಜನಿಕರು ಇದಕ್ಕೆ ಈಡಾಗ್ತಾ ಇದ್ದಾರಲ್ಲ. ಹೌದು, ಈಗ ಏನಾಗುತ್ತೆ, ಈಗ ಮೊಬೈಲ್ ನಂಬರ್ ಬಂದ ನಂತರ ಈಗ ಮೊಬೈಲಲ್ಲಿ ಎಲ್ಲೋ ಕೂತು ಏನು ಬೇಕಾದ್ರೂ ಮಾಡ್ಬೋದು. ಆ ಮೊಬೈಲ್ ಅವನಿಗೆ ಆ ಒಂದು ದುರ್ಬಳಕೆ ಮಾಡಿದ ನಂತರ, ಸೈಬರ್ ಕ್ರೈಮ್ ಮಾಡಿದ ನಂತರ, ಅವನು ಹಣವನ್ನು ಅವನು ಬೇರೆಯವ್ರ ಕಡೆಯಿಂದ ಈಸ್ಕೊಂಡ ನಂತರ ಅವನು ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ತಾನೆ, ಮೊಬೈಲ್ ಸಿಮ್ಮನ್ನು ಬಿಸಾಕ್ತಾನೆ, ಮೊಬೈಲನ್ನೇ ಬಿಸಾಕ್ತಾನೆ. ಲಕ್ಷಾನುಗಟ್ಟಲೆ ದುಡ್ಡು ಬಂದ ನಂತರ ಅವನು 20,000 ಮೊಬೈಲ್ ತೊಗೊಂಡು ಏನು ಮಾಡ್ತಾನೆ, ತಗೊಂಡು ಬಿಸಾಕ್ತಾನೆ. ಸೊ ಹೀಗಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಹಿಡಿಯೋದು ಸಹಿತ ಬಹಳ ದೊಡ್ಡ ಒಂದು ಚಾಲೆಂಜ್ ಆಗಿದೆ. ಸೊ ಇದು
ಕೆಲವೊಮ್ಮೆ ಏನಾಗುತ್ತೆ ಈ OLX-ನಲ್ಲಿ ಈ ಮೊದಲೆಲ್ಲ ನಾವು OLX-ನಲ್ಲಿ ಕೆಲವೊಂದು ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಬೇರೆ ಏನೇ ಐಟಮ್ಸನ್ನು ಮಾರ್ತಾ ಇದ್ವಿ. ಅದು ಸಹಜವಾಗಿ ಸ್ಟ್ರೈಟ್ ಅವೇ ಇತ್ತು, ಹೋಗಿ ನೋಡ್ತಾ ಇದ್ವಿ, ಬೈಕ್ ಇತ್ತು, ಮಾತುಕತೆ ನಡೀತಾ ಇತ್ತು, ಮಾರಾಟ ವ್ಯಾಪಾರ ನಡೀತಿತ್ತು, ಅದು ಒಂದು ಹಂತಕ್ಕೆ ಸರಿ ಇತ್ತು. ಆದರೆ ಈಗ ಇಂಟರ್ನೆಟ್ನಲ್ಲಿ ಯೂಸ್ ಮಾಡಿಕೊಂಡು ಅವರು OLX-ನಲ್ಲಿ ಒಂದು ಪದಾರ್ಥವನ್ನು ತೋರಿಸ್ತಾರೆ, ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಏನೇ ಒಂದು. ಅದಾದ ನಂತರ ದುಡ್ಡು ಹಾಕಿಸ್ಕೊಂಡ ನಂತರ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಇದನ್ನು ಜನರು ನಂಬಿಬಿಟ್ಟು ದುಡ್ಡನ್ನು ಕಳ್ಕೊತಿದ್ದಾರೆ. ಒಂದು ಕಾರ್ಯಕ್ರಮ ಇಲ್ಲಿ ಯಾವ ರೀತಿ ವ್ಯವಹಾರ ನಡೆಯುತ್ತೆ ಅಂತಂದರೆ, ನೀವು ಯಾವುದೇ ಒಬ್ಬ ಸಾರ್ವಜನಿಕ ಒಂದು ವಸ್ತುವನ್ನು ಮಾರಾಟಕ್ಕೆ ಇಟ್ಟಿದ್ದೀನಿ ಅಂತ ಅಪ್ಲೋಡ್ ಮಾಡ್ತಾನೆ. ಅವ್ರೇನು ಹೇಳ್ತಾರೆ, ನಾನು ಈ ಸಾಮಗ್ರಿಗಳನ್ನು ತಗೊಳ್ತೀನಿ, ನಿಮಗೆ ಈಗ ₹1 ಹಾಕ್ತೀನಿ, ನಿಮ್ಮ ಅಕೌಂಟಿಗೆ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೌದು, ಚೆಕ್ ಮಾಡ್ಕೊಂಡು ₹1 ನೆಕ್ಸ್ಟ್ ಏನು ಹೇಳ್ತಾರೆ ಅಂತಾರೆ, ಈಗ ಇನ್ನೊಂದು OTP ಬರುತ್ತೆ, OTPಯನ್ನು ಶೇರ್ ಮಾಡಿದ್ರೆ ನಾನು ರಿಮೈನಿಂಗ್ ಅಮೌಂಟನ್ನು ಹಾಕ್ತೀನಿ ಅಂತ ಹೇಳ್ತಾರೆ. ಆದರೆ ಈ OTPಯನ್ನು ಅವರು ಏನಾದರೂ ಅವರಿಗೆ ಶೇರ್ ಮಾಡಿದ್ರೆ ಇವರ ಬ್ಯಾಂಕ್ನಲ್ಲಿ ಇರುವಂಥ ಅಕೌಂಟ್ನ ದುಡ್ಡು ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಅವನು ಇವರಿಗೆ ದುಡ್ಡು ಹಾಕೋದಿಲ್ಲ. ಕರೆಕ್ಟ್. ಸೊ ಅದಕ್ಕೇ ಈಗ ನೀವು ಹೇಳಿದ್ದು ಸರಿ ಇದೆ. ಈ ಕೆಲವೊಮ್ಮೆ ಅದು ಗೂಗಲ್ ಪೇ ಇರ್ಬೋದು, ಯಾವುದೇ UPI ಪೇಮೆಂಟ್ ಇರ್ಬೋದು, ಅದರಲ್ಲಿ ಏನಾಗುತ್ತೆ, ಅವರು OTPನ ಕಳಿಸ್ತಾರೆ. OTPನ ಕಳಿಸಿದಾಗ OTP ಕೊಟ್ಟಾಗ ಅವ್ರಿಗೆ ಆಗುವಂಥದ್ದು ನಷ್ಟವನ್ನು ಇಲ್ಲ ಅಪರಾಧವನ್ನು ಅವ್ರಿಗೆ ಗೊತ್ತಿರಲ್ಲ. OTP ಕಳಿಸಿದಾಗ ಅವರ ಬ್ಯಾಂಕ್ ಅಕೌಂಟದ ಮಾಹಿತಿ ಎಲ್ಲ ಹೋಗ್ತದೆ, ತೆಗಿತಾರೆ ಅವರು. ಮತ್ತು ಈ ಏನು ಗೂಗಲ್ ಪೇಯಲ್ಲಿ ಆಗಿರುವಂಥದ್ದು ಕೆಲವೊಮ್ಮೆ ಏನಾಗುತ್ತೆ, ದುಡ್ಡು ಕಳಿಸ್ತೀನಿ ಅಂತ ಹೇಳುವವರು ಆ ರಿಕ್ವೆಸ್ಟ್ ಅನ್ನೋದು ಪೇಮೆಂಟ್ ಆಗಿರ್ತದೆ. ಉಲ್ಟಾ ಹೇಗೆ ನಾವು ಪೇಮೆಂಟ್ ಮಾಡಬೇಕು ಅನ್ನೋ ಜಾಗದಲ್ಲಿ ರಿಕ್ವೆಸ್ಟ್ ಅಂತ ಬರ್ತದೆ, ರಿಕ್ವೆಸ್ಟ್ ಅಂತ ಜಾಗದಲ್ಲಿ ಪೇಮೆಂಟ್ ಅಂತ. ರಿಕ್ವೆಸ್ಟ್ ಅನ್ನು ಏನಾದರೂ ಒತ್ತಿದ್ರು ಅಂತಂದ್ರೆ ಇವರ ಅಕೌಂಟ್ನಲ್ಲಿರೋ ದುಡ್ಡು ಹೋಯ್ತು ಅಂತಾನೆ ಅರ್ಥ. ಅನ್ನೋನ್ ಪರ್ಸನ್ ಯಾರೇ ಈ ಥರದಲ್ಲಿ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಇರ್ಬೋದು, ಯಾವುದೇ ರಿಕ್ವೆಸ್ಟ್ ಇರ್ಬೋದು, ಕೊಟ್ಟರು ಅಂತಂದರೆ ಬಹಳ ದೊಡ್ಡ ಅನಾಹುತಕ್ಕೆ ಈಡಾಗ್ತಾರೆ. ಆಮೇಲೆ ಸಾರ್ವಜನಿಕರಿಗೆ ಇನ್ನೊಂದನ್ನು ಹೇಳ್ಬೋದು ನಾವು ಕಾರ್ಯಪ್ಪನವ್ರೆ, ಹೇಳಿ. OTP ಯಾವತ್ತೂ ನಮಗೆ ದುಡ್ಡು ಬರೋದಕ್ಕೆ ಕೇಳೋದೇ ಇಲ್ಲ. ದುಡ್ಡನ್ನು ನಾವು ಕೊಡಬೇಕಾದಾಗ ಮಾತ್ರ OTP ಇರುತ್ತೆ ಹೊರತು ನಮಗೆ ಕ್ರೆಡಿಟ್ ಆಗುವಂಥ ಸಂದರ್ಭದಲ್ಲಿ OTPಗಳ ಅವಶ್ಯಕತೆ ಇರೋದಿಲ್ಲ. ಸರಿಯಾಗಿ ಹೇಳಿದ್ರಿ. ಸಾರ್ವಜನಿಕರು ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೋಬೇಕು. ಯಾವುದೇ ಕಾರಣಕ್ಕೂ OTPಯನ್ನು ನಾವು ಯಾರ ಜೊತೆಗೂ ಶೇರ್ ಮಾಡಬಾರ್ದು. OTP ಏನೇ ಇದ್ರೂ ನಾವು ಪೇಮೆಂಟ್ ಮಾಡೋದಕ್ಕೆ OTP ಇರ್ತದೆ, ನಾವು ದುಡ್ಡು ಪಡ್ಕೊಳ್ಳೋಕ್ಕೆ OTP ಇರಲ್ಲ ಯಾವುದೇ ಕಾರಣಕ್ಕೂ. ಮತ್ತು ಯಾವುದೇ ಒಂದು ಈ ಥರ ಸೈಬರ್ ಕ್ರೈಮ್ ಆದಾಗ, ದುಡ್ಡು ಕಳ್ಕೊಂಡಾಗ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಏನಂದರೆ 1930. ಕೇಳುಗರೆ ನೆನಪಿನಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಮನೆಯಲ್ಲಿ ಬರೆದಿಟ್ಕೊಳ್ಳಿ, ದೊಡ್ಡ ಅಕ್ಷರದಲ್ಲಿ ಕಾಣಿಗೆ ಕಾಣೋ ಹಾಗೆ. ಈ ಯಾವುದೇ ಒಂದು ಈ ರೀತಿ ಅಪರಾಧಕ್ಕೆ ನೀವು ತುತ್ತಾದ್ರಿ ಅಂತಂದರೆ ಈಗ ಹೇಳದಂತಹ ಒಂದು ಫೋನ್ ನಂಬರ್ಗೆ 1930 ಇದಕ್ಕೆ ಇಮ್ಮಿಡಿಯೇಟ್ ಆಗಿ ಕಾಲ್ ಮಾಡಿ. ಯಾಕೆಂತಂದರೆ ಅಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನನ್ನು ವಿತಿನ್ 5 ಮಿನಿಟ್ಸ್ ಆರ್ 10 ಮಿನಿಟ್ಸಲ್ಲೇ ಆದರೆ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ನಂತರದಲ್ಲಿ ಕಷ್ಟ ಆಗುತ್ತೆ. ಈಗ ಹೇಗೆ ನಾವು ಒಂದು ಆಕ್ಸಿಡೆಂಟ್ ಆದಾಗ ಗೋಲ್ಡನ್ ಹವರಲ್ಲಿ ಯಾರು ಆಕ್ಸಿಡೆಂಟ್ಗೆ ತುತ್ತಾಗಿರ್ತಾರೆ, ಇಂಜೂರ್ಡ್ ಪರ್ಸನ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂಥದ್ದು ಇಂಪಾರ್ಟೆಂಟ್ ಇರ್ತದೆ. ಅದೇ ಥರ ದುಡ್ಡು ಕಳ್ಕೊಂಡಿರೋರು ಅವರು ಇಮಿಡಿಯೇಟ್ಲಿ 1930ಗೆ ಫೋನ್ ಮಾಡಿದ್ರೆ ಅಲ್ಲಿ ಏನೇನು ಮಾಹಿತಿ ಕೇಳ್ತಾರೆ ಅದನ್ನು ಕೊಟ್ಟಾಗ ಎಲ್ಲೆಲ್ಲಿಗೆ ಅವರು ದುಡ್ಡು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅಲ್ಲಲ್ಲೇ ದುಡ್ಡು ಫ್ರೀಸ್ ಆಗ್ತದೆ. ಅದರಿಂದ ಕಳ್ಕೊಂಡಿರೋ ದುಡ್ಡನ್ನು ಅವ್ರಿಗೆ ವಾಪಸ್ ಪಡ್ಕೊಳ್ಳೋಕ್ಕೆ ಪೊಲೀಸ್ ಮುಖಾಂತರ ಅವ್ರಿಗೆ ಸುಲಭ ಆಗುತ್ತೆ. ದುಡ್ಡು ಕಳ್ಕೊಂಡು ಒಂದು ದಿವಸ ಆದಮೇಲೆ ಕೊಟ್ಟರೆ ಟ್ರೇಸ್ ಮಾಡೋದು ಕಷ್ಟ ಆಗುತ್ತೆ. ಈ ತಡ ಆಗಿಬಿಟ್ರೆ ಅವರು ಆಗಿಂದಾಗಲೇ ಬೇರೆ ಅಕೌಂಟ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಆ ದುಡ್ಡನ್ನು ಅವರು ಬೇರೆ ಅಕೌಂಟ್ಗೆ ಶಿಫ್ಟ್ ಮಾಡಿಕೊಂಡು ಬೇರೆ ರೀತಿಯಲ್ಲಿ ಅವರು ಅದನ್ನು ಬಿಡಿಸ್ಕೊಳ್ತಾರೆ. ಸೊ ಹೀಗಾಗಿ ಆ ದುಡ್ಡನ್ನು ಅವ್ರು ಮತ್ತೆ ವಾಪಸ್ ಪಡ್ಕೊಳ್ಳೋಕ್ಕೆ ತುಂಬಾನೇ ಕಷ್ಟ ಸಾಧ್ಯ. ಈಗ ಎಲ್ಲ ರೀತಿಯ ಅಪರಾಧಗಳು ಸೈಬರ್ಗೆ ಲಿಂಕ್ ಆಗಿಬಿಟ್ಟಿದೆ. ಹೌದು. ಈಗ ಹೆಣ್ಣುಮಕ್ಕಳ ಮೇಲೆ ಅಪರಾಧ ಆಗ್ಬೋದು, ಅದನ್ನು ಡೈರೆಕ್ಟಾಗಿ ಹೆಣ್ಮಕ್ಳ ಮೇಲೆ ಮಾಡಬೇಕು ಅಂತೇನಿಲ್ಲ, ಅಂತರ್ಜಾಲದಲ್ಲಿ ಮಾಡ್ತಾರೆ. ಇದಕ್ಕೆ ಮುಖ್ಯವಾದಂಥ ಕಾರಣ ವಿಡಿಯೋ ಕಾಲ್ ಮಾಡುವಾಗ ಪ್ರತಿಯೊಬ್ಬರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗೊತ್ತಿಲ್ಲದ ಯಾವುದೇ ವ್ಯಕ್ತಿಯಿಂದ ವಿಡಿಯೋ ಕಾಲ್ ಬಂದರೆ
ರಿಸೀವ್ ಮಾಡಲೇಬಾರದು. ಸ್ವೀಕರಿಸಬೇಡಿ. ಮತ್ತು ಹಾಗೆ ಹೆಣ್ಮಕ್ಳು ಸ್ವಲ್ಪ ಎಚ್ಚೆತ್ಕೋಬೇಕಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಮದುವೆ ಮಾಡುವಾಗ ಅಲ್ಲಿ ಇವ್ರು ಇರ್ತಾಯಿದ್ರು, ಏಜೆಂಟ್ಸ್. ಹೌದು, ಮದುವೆನ ಬ್ರೋಕರ್ ಅಂತಿರೋ ಇಲ್ಲ ಮದುವೆ ಮಾಡಿಸೋರು ಅಂತಿರೋ, ಅವರು 1 to 1 ಪರಿಚಯ ಇದ್ದವರೇ ಇದ್ದರು. ಕಾಲಕ್ರಮೇಣವಾಗಿ ಏನಾಯಿತು, ಅದು ನ್ಯೂಸ್ ಪೇಪರಲ್ಲಿ ಬರುವಂಥದ್ದು ಆಯಿತು. ಮ್ಯಾಟ್ರಿಮೋನಿಯಲ್ ಕಾಲಮ್ ಅಂತೇಳಿ ಮಾಡ್ತಾಯಿದ್ರು. ಆ ಮ್ಯಾಟ್ರಿಮೋನಿಯಲ್ ಕಾಲಮ್ನಲ್ಲಿ ನಮ್ಮ ಏನು ಬಯೋಡೇಟಾ ಹಾಕ್ತಾಯಿದ್ರು, ಹೆಣ್ಮಕ್ಳು ಅವ್ರ ಬಯೋಡೇಟಾ ಹಾಕ್ತಾಯಿದ್ರು. ಅಲ್ಲಿ ಏನಾದರೂ ಒಂದು ಸರಿ ಹೋಯಿತು ಅಂತೇಳಿ ಮದುವೆ ಆಗ್ತಾಯಿತ್ತು. ಅಲ್ಲಿಯೂ ಸಹಿತ ಮೋಸ ಇತ್ತು, ಕೆಲವೊಂದು ಕಡೆ ಬಹಳ ಕಮ್ಮಿ ಇತ್ತು. ಈಗಿನ ಮ್ಯಾಟ್ರಿಮೋನಿಯಲ್ ಇದರಲ್ಲಿ ಅಂತರ್ಜಾಲದಲ್ಲಿ ಏನು ಅಪರಾಧಗಳಾಗ್ತಾ ಇದೆ ಅಂದರೆ, ಮ್ಯಾಟ್ರಿಮೋನಿಯಲ್ ಗೊತ್ತಿಲ್ಲದೆ ಇರುವ ವ್ಯಕ್ತಿಗಳ ಬಗ್ಗೆ ಅವರು ಯಾವುದೇ ಒಂದು ಫೋಟೋ ಹಾಕಿದರೂ ಒಪ್ತಾರೆ, ನಂಬಿಬಿಡ್ತಾರೆ ಹೆಣ್ಮಕ್ಳು ನಂಬಿದಂಗೆ ಅವ್ರದ್ದು ಏನೇನು ಮಾಹಿತಿ ಕೇಳಬೇಕು ಎಲ್ಲ ಕೊಡ್ತಾರೆ. ಮತ್ತು ಅದರಲ್ಲೂ ಮ್ಯಾಕ್ಸಿಮಮ್ ದುಡ್ಡನ್ನು ಕಳ್ಕೊತಾರೆ. 50 ವರ್ಷದ ಮುದುಕ ಇದ್ರೂ ಕೂಡ 25 ವರ್ಷದ ತರುಣ ರೀತಿಯಲ್ಲಿ ತನ್ನ ಫೋಟೋವನ್ನು ಹಾಕಿ, ಹೌದು, ಬಾಲಿವುಡ್ ತರ ಅವನು ಫೋಟೋವನ್ನು ಹಾಕ್ತಾನೆ. ಹೌದು, ಅಲ್ಲಿ ಬಾಲಿವುಡ್ ನೋಡಿದ ತಕ್ಷಣ ಹೆಣ್ಮಕ್ಳು ಸ್ವಲ್ಪ ಫಿದಾ ಆಗ್ಬಿಡ್ತಾರೆ. ಅಲ್ಲಿಗೆ ಏನೇನು ಕೇಳ್ತಾರೆ ಎಲ್ಲ ಮಾಹಿತಿ ಕೊಡ್ತಾರೆ. ಜಾಸ್ತಿ ಅಂದರೆ ಅವರು ಹೆಣ್ಮಕ್ಳು ಅವ್ರ ಬಂಗಾರವನ್ನು ಸಹಿತ ಕೊಟ್ಬಿಡ್ತಾರೆ. ಅವ್ರದ್ದು ಏನು ಅಕೌಂಟಲ್ಲಿ ಇರುವಂಥ ಏನೇನು ಮಾಹಿತಿ ಬೇಕೋ ಅದೆಲ್ಲ ಕೊಟ್ಬಿಡ್ತಾರೆ. ಇದು ನಾವು ತಮಾಷೆಗೆ ಹೇಳುವುದಲ್ಲ, ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು ಎಲ್ಲರೂ. ಯಾವುದೇ ಕಾರಣಕ್ಕೂ ಮ್ಯಾಟ್ರಿಮೋನಿ ಅಂದಾಗ ಅದನ್ನು ಖಚಿತಪಡಿಸ್ಕೊಂಡು, ಅದನ್ನು ಕ್ರಾಸ್ ವೆರಿಫೈ ಮಾಡಿಕೊಂಡು, ಯಾವುದೇ ಕಾರಣಕ್ಕೂ ದುಡ್ಡು ಕೇಳುವ ಪರಿಸ್ಥಿತಿ ಬಂದರೆ, ಬಂಗಾರವನ್ನು ಕೇಳುವಂಥ ಪರಿಸ್ಥಿತಿ ಬಂದರೆ ಯಾವುದೇ ಕಾರಣಕ್ಕೂ ಆ ವ್ಯವಹಾರಕ್ಕೆ ಒಳಗಾಗಬಾರ್ದು. ಇದು ಮೊದಲು ಪರಿಚಯದಿಂದ ಸ್ನೇಹ ಆಗುತ್ತೆ. ಸ್ನೇಹ ಆದ ನಂತರದಲ್ಲಿ ಇವರ ಒಂದಿಷ್ಟು ಫೋಟೋಗಳು ಎಕ್ಸ್ಚೇಂಜ್ ಆದಂಥ ಸಮಯದಲ್ಲಿ ಮಾರ್ಫಿಂಗ್ ಆಗಿ ಅನಾಹುತಕ್ಕೆ ಈಡಾಗುವಂತಹ ಪ್ರಸಂಗಗಳು ಇರುತ್ತಲ್ವ ಕಾರ್ಯಪ್ಪನವರೇ? ಹೌದೌದು. ಈಗ ಏನಾಗುತ್ತೆ, ಒಬ್ಬ ವ್ಯಕ್ತಿದು ಫೋಟೋವನ್ನು ಯಾವ ಥರ ಬೇಕಾದ್ರೂ ಮಾರ್ಫಿಂಗ್ ಮಾಡುವಂತಹ ಸಲಕರಣೆಗಳು ಬಹಳಷ್ಟು ಬಂದ್ಬಿಟ್ಟಿದೆ. ಅದು ಎಷ್ಟು ನಮಗೆ ಉಪಯೋಗ ಅನ್ನೋದು ನನಗೆ ಅಂತೂ ಗೊತ್ತಾಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅದು ಯಾವುದೇ ಉಪಯೋಗ ಇಲ್ಲ, ದುರುಪಯೋಗ ಪಡಿಸ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ಇದರಲ್ಲಿ ಒಂದು ಕಾರ್ಯಪ್ಪನವ್ರೆ, ನಾವು ನಮ್ಮ ಎಲ್ಲ ಕೇಳೋರಿಗೆ ಹೇಳಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪ್ರತಿಯೊಬ್ಬರನ್ನು ಕೂಡ ತಮ್ಮ ಒಂದು DPಯಲ್ಲಿ ಹಾಕ್ಕೊಳ್ಳೋದು, ಇಲ್ಲ ಅಂತಂದರೆ ಅವರ ಪ್ರತಿದಿನದ ಅಪ್ಡೇಟ್ ವ್ಯವಹಾರಗಳನ್ನೆಲ್ಲವನ್ನು ಸಾರ್ವಜನಿಕವಾಗಿ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಮನೆಯಿಂದ ಹೊರಟಿದ್ದೀನಿ, ಇಲ್ಲ ಕಾಶಿಯಲ್ಲಿ ಇದ್ಬಿಟ್ಟು ಆ ಫೋಟೋವನ್ನು ಅಪ್ಲೋಡ್ ಮಾಡ್ತಾರೆ, ಮನೆ ಖಾಲಿ ಇರೋದು ಕಣ್ಣಿಗೆ ಗೊತ್ತಾಗುತ್ತೆ. ಇದು ಒಂದು ಥರ ಏನು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ತಾವು ಹೇಳಿದಾಗೆ ಈ ಒಂದು ಯಾವುದೇ ಒಂದು ಪ್ರತಿಯೊಂದು ಮೂಮೆಂಟನ್ನು ಊಟ ತಿಂಡಿ ಮಾಡಿದ್ದನ್ನು ಹಾಕ್ತಾ ಇರ್ತಾರೆ. ಇದು ಅದು ಅವ್ರ ಸ್ಟೇಟಸ್ನಲ್ಲಿ ಹಾಕ್ಕೊಬಿಡ್ತಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಅವರವರೇ ಅರ್ಥ ಮಾಡ್ಕೋಬೇಕು. ಕಳ್ಕೊಂಡ ನಂತರ ಅಳೋದಕ್ಕಿಂತ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಹೌದು. ಈಗ ಎಷ್ಟೊಂದು ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ತಾವು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಮೂಮೆಂಟನ್ನು ಫೇಸ್ಬುಕ್ ಇರ್ಬೋದು, ಬೇರೆ ವಾಟ್ಸಪ್ಪಲ್ಲಿ ಇರ್ಬೋದು, ಸ್ಟೇಟಸಲ್ಲಿ ಹಾಕ್ಕೊಬಿಡ್ತಾರೆ. ಸೊ ಅದು ನೀವು ಹೇಳಿದಾಗೆ, ಈಗ ನಾನು ಊರಲ್ಲಿಲ್ಲ ಅಲ್ಲಿದ್ದೀನಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಆ ಒಂದು ಸ್ಟೇಟಸಲ್ಲಿ ಹಾಕೋ ಹುಚ್ಚಿದ್ರೂ ಸಹಿತ ಸ್ವಲ್ಪ ಎಚ್ಚರಿಕೆ ಮನೆ ಕಡೆಯೂ ಇರಬೇಕಲ್ಲ. ಅಲ್ಲಿ ಸ್ವಲ್ಪ ಜಾಗೃತವಾಗಿ ಇರಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಬೇರೆ ಮಾಡ್ಕೋಬೇಕು. ಅದು ಬಿಟ್ಟು ಬರೀ ಸ್ಟೇಟಸ್ನ ಮಾಡಿಕೊಂಡು ಅದನ್ನು ಇದ್ದರೆ ಕಳ್ಳತನ ಈಸಿಯಾಗಿ ಆಗ್ಬಿಡ್ತದೆ. ಆಮೇಲೆ ಅಳ್ಕೊಂಡು ಇದು ದುಡ್ಡು ಕಳ್ಕೊಂಡು ಇದ್ದರೆ ಪ್ರಯೋಜನ ಇಲ್ಲ. ಮತ್ತು ಈ ಇನ್ನೊಂದು ಎಚ್ಚರಿಕೆ ಕೊಡೋದೆಂದರೆ, ಸಾರ್ವಜನಿಕರಲ್ಲಿ ಯಾವುದೇ ಕಾರಣಕ್ಕೂ ಅಪರಿಚಿತರ ಜೊತೆಗೆ ನಿಮ್ಮ ಯಾವುದೇ ಒಂದು ವಿಷಯವನ್ನು, ಬೇಕಿದ್ದರೂ ಬೇಡದಿರೋದು ವಿಷಯವನ್ನು ನೀವು ಹಂಚ್ಕೋಬೇಡಿ. ಇಂಟರ್ನೆಟ್ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು. ನಿಮಗೂ ನಿಮ್ಮ ಮನೆಯಲ್ಲಿ ಇದ್ದವ್ರಿಗೂ ಯಾರಿಗೆ ನಿಮಗೆ ತೊಂದರೆ ಆಗಬೇಕು ಅಂತೇನಿಲ್ಲ, ನಿಮ್ಮ ಮನೆಯಲ್ಲಿ ಇದ್ದವ್ರಿಗೆ ನಿಮ್ಮ ಸಂಬಂಧಿಕರಿಗೆ ತೊಂದರೆ ಆಗ್ಬೋದು ಅದರಿಂದಾಗಿ. ಹಾಗಾಗಿ ಸೈಬರ್ ಕ್ರೈಮ್ ಬಗ್ಗೆ ಹೇಳೋದಾದರೆ ಭಾಳ ದೊಡ್ಡ ಸಬ್ಜೆಕ್ಟ್, ಅದು ಬಹಳ ದೊಡ್ಡ ಸಬ್ಜೆಕ್ಟ್. ಒಂದು ರೀತಿಯಲ್ಲಿ ಸಮುದ್ರದಂತಹ ವಿಷಯ. ನಾವು ಬೊಗಸೆಯನ್ನಷ್ಟ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಕಾರ್ಯಪ್ಪನವರೇ. ಹೌದು. ಅದರಲ್ಲೂ ಕೂಡ ಬ್ಯಾಂಕ್ ಫ್ರಾಡ್ ಇದೆಯಲ್ಲ, ಇದು ಸೈಬರ್ ಕ್ರೈಮ್ನಲ್ಲಿ ಅತಿ ದೊಡ್ಡದಾದಂತಹ ನಷ್ಟವನ್ನು ಉಂಟು ಮಾಡುವಂಥ, ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವಂಥ ಒಂದು ಕ್ರೈಮು. ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ನಾವು ಈಗ ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ ಒಂದು UPIಗಳ ಮುಖಾಂತರ ಮಾಡುವಾಗ
ಬಹಳ ಎಚ್ಚರಿಕೆಯಿಂದ ಇರಬೇಕಲ್ಲ. ಬಹಳ ಎಚ್ಚರಿಕೆ ಇರಬೇಕು. ಹಾಗೆ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಕೆಟ್ಟದು ಅಂತ ಹೇಳ್ತಿಲ್ಲ, ಅದೇ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಯಾರೇ ನಿಮ್ಮ ಬ್ಯಾಂಕಿನ ಪಾಸ್ವರ್ಡ್ ಕೇಳಿದರೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ಕೊಡಬಾರ್ದು. ಎಷ್ಟೊಂದು ಪ್ರಸಂಗಗಳಲ್ಲಿ APK ಫೈಲ್ ಅಂತ ಬರ್ತದೆ, ಸಾರ್ವಜನಿಕರು ನೋಟ್ ಮಾಡ್ಕೊಳ್ಳಿ. APK ಫೈಲ್ ಅದನ್ನು ನೀವು ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡಬೇಡಿ. ಆ ಮೊಬೈಲ್ನಲ್ಲಿ ಬರತಕ್ಕಂತಹ APK ಫೈಲ್ಗಳು ಅಥವಾ ಇಂಟರ್ನೆಟ್ನಲ್ಲಿ ಬರತಕ್ಕಂತಹ APK ಫೈಲ್ಗಳನ್ನು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ, ಡೌನ್ಲೋಡ್ ಮಾಡಬೇಡಿ. ಮಾಡಿದಾಗ ನಿಮ್ಮ ಎಲ್ಲ ಮಾಹಿತಿಯನ್ನು ಅವರು ತೆಗೆದುಕೊಳ್ತಾರೆ. ಇದನ್ನು ನಾವು ಎಲ್ಲ ಒಂದು ಕಡೆ ಕೇಳಿದ್ವಿ, ನಮ್ಮ ಒಂದು ಮೊಬೈಲು ಇನ್ನೊಂದು ಮೊಬೈಲ್ನೊಟ್ಟಿಗೆ ಪ್ಯಾರಲಲ್ ಆಗಿ ಕೂಡ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಪ್ಯಾರಲಲ್ ಆಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವಾಗ ಅಂತ ಹೇಳಿದರೆ ನಿಮ್ಮ ಮೊಬೈಲನ್ನು ಮಾಹಿತಿಯನ್ನು ಆಲ್ರೆಡಿ ಅವರು ತಗೊಂಡಾಗ, ಸೊ ಆ ಮಾಹಿತಿಯನ್ನು ಅವರು ಮೋಸದಿಂದ ತಗೋತಾರೆ. ಆ ಮೋಸ ಯಾವಾಗ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತೇ ಇರಲ್ಲ. ಹಾಗಾಗಿ ನಮ್ಮ ಸಾರ್ವಜನಿಕರು ಈ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಇನ್ನೊಂದು, ಅಪರಾಧಗಳಲ್ಲಿ ಎಷ್ಟೊಂದು ಪ್ರಸಂಗಗಳಲ್ಲಿ ನಾವು ಚೈಲ್ಡ್ ಸೆಕ್ಶುವಲ್ ಅಬ್ಯೂಸಿಂಗ್ ಮೆಟೀರಿಯಲ್ ಅಂತ ಇದೆ. ಯಾವುದೇ ಒಂದು ಸಣ್ಣ ಮಕ್ಕಳ ಬಗ್ಗೆ ಏನಾದರೂ ಒಂದು ನ್ಯೂಡ್ ಫೋಟೋ ಇಲ್ಲ ಏನಾದರೂ ಒಂದು ಪೋರ್ನೋಗ್ರಫಿ ಬಗ್ಗೆ ಏನಾದರೂ ಒಂದು ಬಂದ್ರೂ ಸಹಿತ ಅದನ್ನು ಪ್ರಚಾರ ಮಾಡಿದರೆ, ಅದನ್ನು ಮತ್ತೊಬ್ಬರಿಗೆ ಕೊಟ್ಟರೆ ಅದು ಸಹ ಅಪರಾಧ. ಇದನ್ನು ಸಾರ್ವಜನಿಕರು ತಿಳಿದಿಟ್ಕೊಳ್ಬೇಕು. ಬಹಳಷ್ಟು ಸಂದೇಶಗಳು ನಮಗೆ ಬರುತ್ತೆ, ನಮಗೆ ಫಾರ್ವರ್ಡ್ ಮಾಡೋದು ಹವ್ಯಾಸ ಆಗೋದು. ಆ ಹುಚ್ಚನ್ನು ಬಿಟ್ಬಿಡಿ. ಯಾವುದೇ ಒಂದು ಮಕ್ಕಳ ಬಗ್ಗೆ ನಿಮಗೆ ಪೋರ್ನೋಗ್ರಫಿ ಇರ್ಬೋದು, ನ್ಯೂಡ್ ಫೋಟೋ ಇರ್ಬೋದು, ಅದನ್ನು ನೀವು ನೋಡಿದ ನಂತರ ಮತ್ತೊಬ್ಬರಿಗೆ ನೀವು ಅದನ್ನು ಕೊಟ್ಟರೆ, ಕಳುಹಿಸಿದರೆ ಅದು ಸಹ ಅಪರಾಧ. ನಮ್ಮಲ್ಲಿ ಒಂದು ಮಾತಾಡ್ಬಿಡ್ತಾರೆ ಕಾರ್ಯಪ್ನವ್ರೆ, ನನಗೆ ಇದು ಗೊತ್ತಿರಲಿಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಕಾನೂನಿನಲ್ಲಿ ಈಗ ಗೊತ್ತಿಲ್ಲ ಅನ್ನುವುದಕ್ಕೆ ಯಾವುದೇ ಎಕ್ಸಂಪ್ಷನ್ ಇಲ್ಲ. ಇಗ್ನರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಿಬಲ್ ಅಂತಾರೆ. ಸೊ ಯಾವುದೇ ಕಾನೂನು ನನಗೆ ಅರಿವಿಲ್ಲ, ಹಾಗಾಗಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಮಾಫಿ ಇಲ್ಲ. ಮತ್ತು ಈ ಆಗಲೇ ಹೇಳಿದಾಗೆ ಮಕ್ಕಳ ಒಂದು ನ್ಯೂಡ್ ಫೋಟೋ ಮತ್ತು ಪೋರ್ನೋಗ್ರಫಿಯನ್ನು ನಮ್ಮ ಸೈಬರ್ ಟಿಪ್ ಲೈನಲ್ಲಿ ವಾಚ್ ಮಾಡ್ತಾ ಇದ್ದಾರೆ. ಇದು ಯಾರು ಏನು ವಾಚ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಬಾರ್ದು. ಸೈಬರ್ ಟಿಪ್ ಲೈನ್ ಅನ್ನೋದು CID ಇರ್ಬೋದು, CBI ಇರ್ಬೋದು, ಅಲ್ಲಿಂದ ವಾಚ್ ಮಾಡ್ತಿರ್ತಾರೆ. ಈಗ ನೀವು ಈಗ ಅಪರಾಧ ಮಾಡಿದ್ದನ್ನು ಕೆಲವು ದಿವಸಗಳ ನಂತರ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ಇದನ್ನು ನಮ್ಮ ಕೇಳೋರಿಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ, ನೀವು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ CCTVಯನ್ನು ಹೇಗೆ ಹಾಕಿದೀರೋ ಅದೇ ತರದಲ್ಲಿ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಈ ರೀತಿಯ ಚಟುವಟಿಕೆ ನಡೆಯುವುದು ಕೂಡ ಪೊಲೀಸ್ ಇಲಾಖೆಯ ಗಮನಕ್ಕೆ ಇರುತ್ತೆ. ಯಾವಾಗ ಬೇಕಾದರೂ ನಿಮಗೆ ಗಂಡಾಂತರ ತಪ್ಪಿದ್ದಲ್ಲ, ಅಪರಾಧಕ್ಕೆ ಶಿಕ್ಷೆ ಇದ್ದೇ ಇದೆ. ಇವತ್ತೇನೋ ಬಂದು ಹೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ ಅಂತ ಸುಮ್ಮನೆ ಇರಬೇಡಿ. ಅದು ನೀವು ನೋಡಿದ್ದು ಗೊತ್ತಾಯಿತು ಅಂತಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ಗ್ಯಾರಂಟಿ. ಮತ್ತು ಯಾವುದೇ ಒಂದು ಈ ಥರ ಅಪರಾಧ ಆದಾಗ ಅದನ್ನು ಕಂಡುಹಿಡಿಯೋದು ಬಹಳ ಸುಲಭವಾಗಿರ್ತದೆ, ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಆಮೇಲೆ ಇನ್ನೊಂದಿದೆ ಕಾರ್ಯಪ್ರಭು, ಸಾಮಾನ್ಯವಾಗಿ ಗಲಭೆ ದೊಂಬಿ ಆದಂಥ ಸಮಯದಲ್ಲಿ ಅದನ್ನು ಚಿತ್ರಣ ತೆಗೆದು ಸ್ಪ್ರೆಡ್ ಮಾಡಿ ಗಲಭೆಯನ್ನು ಹೆಚ್ಚು ಮಾಡುವುದಕ್ಕೆ ಕಾರಣ ಆಗೋದು ಕೂಡ ಅಪರಾಧ ಆಗುತ್ತಾ? ಹೌದು. ಈಗ ರಾಂಗ್ ರೂಮರ್ ಸ್ಪ್ರೆಡ್ ಮಾಡಿ ಇದರಿಂದಾಗಿ ಏನಾದರೂ ಒಂದು ಅನಾಹುತಗಳು ಆದರೆ ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಇಟ್. ನೀವು ಸಹಿತ ಅದಕ್ಕೆ ಕಾರಣೀಕರ್ತರೆ. ಅವ್ರ ಮೇಲೂ ಕೂಡ ಎನ್ಕ್ವೈರಿ ಆಗಬಹುದು. ಎನ್ಕ್ವೈರಿ ಅಲ್ಲ, ಕೇಸ್ ಆಗುತ್ತೆ, ನೀವು ಶಿಕ್ಷೆಗೆ ಒಳಪಡ್ತೀರಾ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿಷಯವನ್ನು ನೀವು ಅರಿತು ಅದನ್ನು ವೆರಿಫೈ ಮಾಡದೆ ಮುಂದಕ್ಕೆ ಕಳಿಸಿ ಏನಾದರೂ ಅನಾಹುತ ಆದರೆ ನೀವು ಸಹಿತ ಈಕ್ವಲಿ ಶಿಕ್ಷಾರ್ಹರು. ಇದನ್ನು ನಮ್ಮ ಹೇಳ್ಬೋಣ, ನೀವು ಒಬ್ಬರಿಂದ ಇನ್ನೊಬ್ಬರಿಗೆ ಮೆಸೇಜ್ ಕಳಿಸಿದ್ರು ಕೂಡ ಅಲ್ಲಿ ಹಿಂದ್ಗಡೆಯಲ್ಲಿ ಸ್ಪೈ ಇದ್ದೇ ಇರುತ್ತೆ. ಹೌದು. ಯಾವುದೇ ಕಾರಣಕ್ಕೂ ಇದು ನಾನು ಕಳಿಸಿದ್ದೀನಿ, ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ನನ್ನ ಮೊಬೈಲ್ ನಾನು ಕಳಿಸ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟೆ, ಅದು ಮುಗಿದೋಯ್ತು ಅಂತ ಅನ್ಕೊಂಡ್ಬಿಡ್ತಾರೆ. ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ಏನೇ ಟ್ರಾನ್ಸಾಕ್ಷನ್ ಆದರೂ ಮುಂದಿನ ದಿನಗಳಲ್ಲಿ ಅದನ್ನು ಪತ್ತೆ ಹಚ್ಚೋದಕ್ಕೆ ಅವಕಾಶ ಇದೆ. BNSನಲ್ಲಿ ಈಗ ಸಾಕ್ಷಿಗೂ ಕೂಡ ಈ ಒಂದು ಮೊಬೈಲ್ಗಳು ಸಾಕ್ಷಿ ಅಂತ ಕನ್ಸಿಡರ್ ಆಗ್ತಾ ಇದೆ. ಹೌದು. BNSSನಲ್ಲಿ ಈಗ ಹೊಸ ಕಾನೂನು 2024 ಜುಲೈಯಿಂದ ಬಂದಿದೆ. ಸೊ ಆ ಒಂದು
ಕಾನೂನಿನಡಿಯಲ್ಲಿ ಈವನ್ ಮೊಬೈಲಲ್ಲಿ ಇರುವಂತಹ ಏನೇನು ದಾಖಲೆಗಳು ಸಹಿತ ಸಾಕ್ಷಿಗಳಾಗುತ್ತೆ. ನೀವು ಕೆಲವೊಂದು ವಿಷಯ ಹೇಳಿದಿರಿ ಕಾರ್ಯಪ್ಪನವರೇ. ಇನ್ನೂ ಬಹಳವಾಗಿ ನಡೆಸುವಂತಹ ಫ್ರಾಡ್ಗಳು ಅದು ಕೂಡ ನಮ್ಮ ಕರ್ನಾಟಕದವರು ಹಾಗೇ ಇರೋದಿಲ್ಲ. ಪೊಲೀಸ್ ಇಲಾಖೆ ಹಿಡ್ಕೊಡಿ ಅಂತಂದರೆ ಹಿಡ್ಕೊಡೋದು ಕೂಡ ಭಾಳ ಕಷ್ಟ. ಬೇರೆ ರಾಜ್ಯದೊಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿನೂ ಕೂಡ ಈ ಕ್ರೈಮ್ಗಳನ್ನು ನಡೆಸುವಂಥದ್ದನ್ನು ನೋಡ್ತಿರ್ತೀವಿ. ಹಿಡಿಯೋದು ಕಷ್ಟ ಆಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವ ಹಾಗೆ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ, ಇಂಟೆಲೆಕ್ಚುಯಲ್ಸು ಕಳ್ಕೊಂಡಿದ್ದಾರೆ. ಇಂಟೆಲೆಕ್ಚುಯಲ್ಸೇ ಕಳ್ಕೊಂಡಿದ್ದಾರೆ. ಈಗ ಯಾರಿಗೆ ಅರಿವು ಇದೆ ಅವರೇ ಕಳ್ಕೊಂಡಿದ್ದಾರೆ. ಈ ಸೈಬರ್ ಕ್ರೈಮ್ಗೆ ತುತ್ತಾಗವರು ವಿದ್ಯಾವಂತರು ಅಲ್ಲದೆ ಇರೋರು ಅಲ್ಲ, ವಿದ್ಯಾವಂತರು ಸಹ ಇದರಲ್ಲಿ ವಿದ್ಯಾವಂತರಲ್ಲದವರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ, ವಿದ್ಯಾವಂತರಾದವರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಈಗ ಆ ಸ್ಟ್ಯಾಟಿಸ್ಟಿಕ್ಸ್ ನೋಡೋಕೆ ಹೋದ್ರೆ ಈ ತರ ಅಪರಾಧಕ್ಕೆ ತುತ್ತಾದವರು ವಿಕ್ಟಿಮ್ಸು ಬಹಳಷ್ಟು ಜನ ವಿದ್ಯಾವಂತರೇ ಇದ್ದಾರೆ. ಹೌದು, ಹೈಲಿ ಎಜುಕೇಟೆಡ್ ಆದವರು. ನೀವು ಆಗಲೇ ಹೇಳಿದಂತಹ ಒಂದು ಮ್ಯಾರೇಜ್ ಇದರಲ್ಲಿ ಸಿಲುಕೋತಿರ್ತಾರೆ. ಹೌದು. ಇನ್ನು ಕೆಲವು ಅಮಾಯಕರುಗಳು ತಮ್ಮ ಫೋಟೋವನ್ನು ಶೇರ್ ಮಾಡಿ ಮಾರ್ಫಿಂಗ್ನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಹೌದು. OTPಗಳನ್ನು ಶೇರ್ ಮಾಡಿ ಬ್ಯಾಂಕ್ ಅಕೌಂಟನಲ್ಲಿರುವಂಥ ಹಣವನ್ನು ಕಳ್ಕೊಂಡಿರ್ತಾರೆ. ಹೀಗೆ ವಿವಿಧ ರೀತಿಯ ಅಪರಾಧಗಳಲ್ಲಿ ಕಳ್ಕೊಂಡಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಅನಾಹುತಕ್ಕೆ ಈಡಾದಂಥ ಸಮಯದಲ್ಲಿ ಅವರು ಎಲ್ಲಿ ಬಂದು ಕಂಪ್ಲೇಂಟ್ ಕೊಡಬೇಕು? ಈಗ ಯಾವುದೇ ಒಂದು ಅವರಿಗೆ ಅಪರಾಧ ಆಗಿದೆ ಅಂತ ತಿಳಿದ ತಕ್ಷಣ 1930 ಇಸ್ ದಿ ಫಸ್ಟ್ ಯಾವುದೇ ಬೇರೆ ಯೋಚನೆ ಮಾಡುವಂಥದ್ದಿಲ್ಲ. ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತಗೊಂಡಿಲ್ಲ ಮಾಡಿಲ್ಲ ಎಂಥದ್ದು ಏನಿಲ್ಲ. ಇಲ್ಲ ಬೇರೆ ಅಪರಾಧಗಳಿಗೆ 112 ಇದೆಯಲ್ಲ, ಪೊಲೀಸರಿಗೆ 112 ಫೋನ್ ಮಾಡಿದರೆ ನಿಮ್ಮ ಮನೆಗೆ ಬರ್ತಾರೆ, ಎಲ್ಲಿ ಘಟನೆ ಆಗಿದೆ ಅಲ್ಲಿಗೆ ಬರ್ತಾರೆ. ಅದೇ ತರಹ ಸೈಬರ್ ಕ್ರೈಮ್ ಆದಾಗ ಇಮಿಡಿಯೇಟ್ಲಿ 1930ಗೆ ಕಾಲ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪರಾಧದ ಬಗ್ಗೆ ಅವರು ಗಣನೆ ತಗೊಂಡು ಏನೇನು ಮಾಡಬೇಕು ಅದು ಮಾಡ್ತದೆ. ಅಂದರೆ ಫೋನಲ್ಲಿ ಹೇಳ್ತಾರಾ, ಮಾಹಿತಿ ಸಿಗುತ್ತಾ? ಅವ್ರು ಕೇಳುವಂಥ ಪ್ರಶ್ನೆ ಕೆಲವೊಂದು ಅಕೌಂಟ್ ಡೀಟೇಲ್ಸ್ ಎಲ್ಲ ಇರ್ತದೆ, ಅದನ್ನೆಲ್ಲ ತಗೊಂಡ ನಂತರ ಇಮಿಡಿಯೇಟ್ಲಿ ಬ್ಯಾಂಕ್ನವ್ರ ಹತ್ರನೂ ಹೋಗೋದು ಬೇಕಿಲ್ಲ. ಅವಾಗ ಇಮಿಡಿಯೇಟ್ಲಿ ಅದು ಆಟೋಮೆಟಿಕ್ ಆಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಫ್ರೀಸ್ ಮಾಡ್ತದೆ. ಆ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಪೊಲೀಸ್ ಸ್ಟೇಷನ್ ಅಂತಂದ ಕೂಡಲೇ ಕಾರ್ಯಪ್ಪನವರೇ, ನಿಮ್ಮಲ್ಲಿ ಒಂದು ಜೆನ್ ಪೊಲೀಸ್ ಸ್ಟೇಷನ್ ಅಂತಾನೆ ಇರಬೇಕಲ್ಲ? ನಮ್ಮಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಇದೆ. ಸೆನ್ ಅಂದರೆ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ ಪೊಲೀಸ್ ಸ್ಟೇಷನ್ ಅಂತ, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ. ಅದಕ್ಕೇನೆ ವಿಶೇಷವಾದಂಥ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇದೆ, ಶಿವಮೊಗ್ಗದಲ್ಲಿಯೂ ಇದೆ. ಹೌದು, ಶಿವಮೊಗ್ಗ ಡಿಸ್ಟಿಕ್ಗೆ ಒಂದು ಸೆನ್ ಪೊಲೀಸ್ ಸ್ಟೇಷನ್ ಇದೆ. ಅದಕ್ಕೆ ಒಂದು DSP ಆಗಿ ಅವರು SHO ಇರ್ತಾರೆ. DSP ಈ ಮುಂದಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಆಗುವಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬ SP ದರ್ಜೆಯ ಅಧಿಕಾರಿಯನ್ನು ಸಹ ನೇಮಿಸುವ ಒಂದು ಎಲ್ಲ ಅಪರಾಧಗಳಿಗಿಂತ ಈ ಅಪರಾಧನೇ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ 2 ಮೇನ್ ಅಪರಾಧ, ಒಂದು ಸೈಬರ್ ಕ್ರೈಮು, ಮತ್ತೊಂದು ಡ್ರಗ್ಸ್. ಹೌದು, ಈ 2 ಪಿಡುಗುಗಳನ್ನು ನಾವು ಚಾಲೆಂಜ್ ಆಗಿ ತಗೋಬೇಕಾಗ್ತದೆ. ನೀವು ಆವಾಗ ಮಾತನಾಡ್ತಾ ಇರ್ಬೇಕಾದ್ರೆ ಕಾರ್ಯಪ್ಪನವ್ರು ಒಂದು ಮಾತನ್ನು ಹೇಳಿದ್ರಿ, ಸೆನ್ ಪೊಲೀಸ್ ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಕೊಡ್ಬೋದು ಅಂತ. ಈಗ ನಾನು ಭದ್ರಾವತಿಯವನಪ್ಪ, ಶಿವಮೊಗ್ಗ ಝೆನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡೋದಕ್ಕಾಗೋದಿಲ್ಲ, ಇಲ್ಲಿ ಕೊಡ್ಬೋದಾ? ಈಗ ಫಸ್ಟ್ ನಾನು ಹಾಗೆ ಹೇಳಿದೆ, 1930ಗೆ ಫಸ್ಟು ಕಂಪ್ಲೇಂಟ್ ಮಾಡಿ. ಹೌದು, ಅದು ಯೂನಿವರ್ಸಲ್. ಅದಾದ ನಂತರ ಇಮಿಡಿಯೇಟ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್, ನಿಮ್ಮ ಜೂರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್, ನಿಮ್ಮ ಸುತ್ತಮುತ್ತಲು ಇರುವಂಥ ಪೊಲೀಸ್ ಸ್ಟೇಷನ್, ನೀವು ಎಲ್ಲೇ ಇರಿ, ನಿಮ್ಮ ಮನೆ ಹತ್ರ ಇರೋದಂತಲ್ಲ, ನಿಮಗೆ ಅಪರಾಧ ಆಗಿರೋದು ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು. ಆ ಬಸ್ ಸ್ಟ್ಯಾಂಡ್ ನಿಮ್ಮ ಊರು ಇರೋಕ್ಕಿಲ್ಲ, ಅಲ್ಲಿ ಸುತ್ತಮುತ್ತಲು ಎಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್ ಬರ್ತದೆ ಅಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಸಣ್ಣ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಏನಿಲ್ಲ. ಹಾಗಿದ್ರೆ ಈಗ ಪೇಪರ್ ಟೌನ್ ಇನ್ಸ್ಪೆಕ್ಟರ್ ನಾಗಮ್ಮನವರು ಇಲ್ಲಿದ್ದಾರೆ, ಇಲ್ಲಿ ಪೇಪರ್ ಟೌನಲ್ಲಿ ಏನಾದರೂ ಈ ಥರ ಅನಾಹುತ ಆಯಿತು ಅಂತಂದರೆ ಇಲ್ಲಿ ಇವ್ರ ಸ್ಟೇಷನ್ಗೆ ಹೋಗಿ ಕೊಡ್ಬೋದಾ? ಹೌದು, ಯಾವುದೇ ಒಂದು ಇದು ಸಂಶಯ ಬೇಡ. ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ಅಪರಾಧ ಆದ್ರೂ ಸಹಿತ ಅವರು ಅದನ್ನು ಸ್ವೀಕರಿಸ್ತಾರೆ. ಅಂದರೆ ನಿಮ್ಮ ಹತ್ತಿರದಲ್ಲಿರತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಷನ್ ಕೊಡಿ. ಅದರಲ್ಲಿ 1930 ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿದ್ದು, ನಿಮಗೆ ಮಧ್ಯರಾತ್ರಿ ಅನಾಹುತ ಆದ್ರೂ ಕೂಡ ನಿಮ್ಮ ಸಹಾಯಕ್ಕೆ ಬರೋದು 1930. ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಪೊಲೀಸರು ಯಾವಾಗಲೂ ನಿಮ್ಮ ಜೊತೆಗೆ ಇರಲ್ಲ, ಎಲ್ಲರೂ ಪೊಲೀಸರೇ ಅಂದ್ಕೊಂಡು ಆ ಒಂದು ಅವೇರ್ನೆಸ್ಸನ್ನು ಸಾರ್ವಜನಿಕರು ಇನ್ನಿತರೆ ಸಾರ್ವಜನಿಕರಿಗೆ ಅವೇರ್ ಮಾಡಬೇಕು. ನಮಗೆ ನಾವೇ ಜಾಗೃತರಾಗಿರಬೇಕು. ಪೊಲೀಸಿಗಾಗಿ ಕಾಯುವುದಕ್ಕಿಂತ ಅಪರಾಧದಲ್ಲಿ ಸಿಲುಕದೇ ಕೊಳ್ಳದೇ ಇರೋದ ರೀತಿಯಲ್ಲಿ ನಾವಿದ್ದಾಗ ಪೊಲೀಸರ ಮೊರೆ ಹೋಗುವಂತಹದ್ದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಕರೆಕ್ಟ್. ಅಪರಾಧವೇ ಆಗದೇ ಇದ್ದಾಗ
ಅಪರಾಧಿಗಳನ್ನು ಹಿಡಿಯೋ ಪ್ರಸಂಗ ನಿಮಗೂ ಬರೋದಿಲ್ಲ. ಕರೆಕ್ಟ್. ಈಗ ನಮ್ಮ ಪೊಲೀಸು ವತಿಯಿಂದ ಭಾಳಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕರಲ್ಲಿ ಈ ಒಂದು ಇದು ಸೈಬರ್ ಕ್ರೈಮ್ ಬಗ್ಗೆ ಭಾಳಷ್ಟು ಎಚ್ಚರಿಕೆಯನ್ನು, ಅವೇರ್ನೆಸ್ಸನ್ನು, ಪ್ರೋಗ್ರಾಮ್ನ ಇಟ್ಕೊಂಡು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಎಷ್ಟೊಂದು ಜಾಥಾಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳಿದೆ, ಎಲ್ಲೆಲ್ಲಿ ಸಂದರ್ಭಗಳಿದೆ, ಅಲ್ಲೆಲ್ಲ ಈ ಒಂದು ಸೈಬರ್ ಕ್ರೈಮ್ ಮತ್ತು ಡ್ರಗ್ ಅವೇರ್ನೆಸ್ ಬಗ್ಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆದರೂ ಸಹಿತ ಕ್ರೈಮ್ಗಳು ಆಗ್ತಾ ಇದೆ. ಜನರಲ್ಲಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರ್ತದೆ. ಹೌದು, ಇತ್ತೀಚಿನ ದಿನದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಈ ಸೈಬರ್ ಕ್ರೈಮ್ ಅವೇರ್ನೆಸ್ಗೋಸ್ಕರನೇ ವಿಶೇಷ ಆಂದೋಲನಗಳನ್ನು ಕೂಡ ಮಾಡ್ತಾ ಇದೆ. ಹೌದು, ಪ್ರತಿಯೊಬ್ಬರೂ ಜಾಗೃತರಾಗಿ, ನಿಮ್ಮ ಜಾಗೃತೆಯಲ್ಲಿ ನೀವಿದ್ದಾಗ ನಿಮಗೆ ಆಗುವ ಅನಾಹುತಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಸಂಪೂರ್ಣವಾಗಿ ತಡೆಗಟ್ಟದೇ ಇದ್ರೂ ಕೂಡ ಹೆಚ್ಚಿನ ಅನಾಹುತ ಆಗದೇ ಇರೋ ಥರದಲ್ಲಿ ನೋಡ್ಕೊಳ್ಳಿ. ಮುಖ್ಯವಾಗಿ ಮೊಬೈಲ್ ಉಪಯೋಗಿಸುವಂತಹ ಪ್ರತಿಯೊಬ್ಬರೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಹೇಳ್ಬೋದೇ ಹೊರತು ನಿಮ್ಮ ಕೈ ಹಿಡಿದ್ಬಿಟ್ಟು ಬೇರೆ ಏನೇ ಮಾಡಿಸೋದಕ್ಕೆ ಪೊಲೀಸ್ ಇಲಾಖೆಗೂ ಸಾಧ್ಯ ಇಲ್ಲ, ನಿಮ್ಮ ಮನೆಯವರಿಗೂ ಸಾಧ್ಯ ಇಲ್ಲ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ಜಾಗ್ರತೆಯಲ್ಲಿರಿ. ನಿಮಗೆ ಆಗುವ ಅನಾಹುತದಿಂದ ಮುಕ್ತರಾಗಿ ಸೈಬರ್ ಕ್ರೈಮ್ಗಳ ಬಗ್ಗೆ, ನಡೆಯೋದ್ರ ಬಗ್ಗೆ ಇರ್ಬೋದು ಮತ್ತು ನಡೀತಿರೋದ್ರ ಬಗ್ಗೆ ಇರ್ಬೋದು, ನೀವು ಕೂಡ ಬೇರೆಯವರಿಗೆ ತಿಳಿ ಹೇಳಿ. ಬೇರೆ ಯಾವ್ಯಾವುದೋ ಮೆಸೇಜ್ಗಳನ್ನು ಹಾಕ್ತಾ ಇರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಈ ಮೆಸೇಜನ್ನು ಯಾಕೆ ಹಾಕಬಾರ್ದು ಕಾರ್ಯಪ್ಪನವರೇ? ಸಾರ್ವಜನಿಕರು ಸಹಿತ ಒಂದು ತಮ್ಮ ಗ್ರೂಪಲ್ಲಿ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಈ ಫಾರ್ವರ್ಡ್ ಮಾಡುವಂಥ ಕೆಲಸವನ್ನು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದರಲ್ಲಿ ಮಾಡಿ. ಸೊ ಅದರಿಂದಾಗಿ ನಮ್ಮ ಒಂದು ಸಮಾಜದಲ್ಲಿ ಒಂದು ಅಪರಾಧವನ್ನು ತಡೆಗಟ್ಟೋದಕ್ಕೆ ನೀವು ಒಂದು ಕಾರಣ ಆಗ್ತೀರಾ. ಒಂದು ಒಳ್ಳೆಯ ಒಂದು ಪ್ರಜೆ ಆಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ. ನೀವು ಸೈಬರ್ ಕ್ರೈಮ್ ಮುಕ್ತರಾಗ್ತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಸರ್. ಇದುವರೆಗೆ ಸೈಬರ್ ಅಪರಾಧಗಳು ಹಾಗೂ ಎಚ್ಚರಿಕೆ ಕ್ರಮ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅಂದರೆ ಅಡಿಷನಲ್ ಎಸ್ಪಿ ಎಜಿ ಕಾರ್ಯಪ್ಪ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.